ಹಾಗಾಗಿ ಬಂಧುಗಳೇ, ನಿನ್ನ ರಾಜಕೀಯ ಅನ್ನೋದು ಶಾಶ್ವತವಾಗಿ ನಿನ್ನದು ಕ್ಲೋಸ್ ಇಲ್ಲ. ನೀನು ಮೊಮ್ಮಕ್ಕಳ ಹತ್ರ ಮಕ್ಕಳ ಹತ್ರ ನನಗೂ ಆರಾಮಾಗಿರ್ತೀನಿ ಅಂತ ಹೇಳಿದೆಯಲ್ಲ. ನಾನು 8 ವರ್ಷದಲ್ಲಿ ನಾನು ಮಾಡಿದ ಕೆಲಸ ಏನಂದ್ರೆ, ಮಗಳಿಗೆ ಮದುವೆ ಮಾಡಿ ಇಬ್ಬರು ಮೊಮ್ಮಕ್ಕಳ ಜೊತೆ ಚೆನ್ನಾಗಿ ಆಟ ಆಡ್ಕೊಂಡು ಅವ್ರಿಗೆ ನಾಮಕರಣ ಮಾಡಿ ಗಂಗಾವತಿಗೆ ಬಂದೆ. ನನಗೆ ಇವಾಗ ಬಹಳ ಟೈಮ್ ಐತೆ, ನನ್ನ ಮಕ್ಕಳಿಗೂ ಟೈಮ್ ಇಲ್ಲ ನನ್ನ ಜೊತೆ ಸ್ಪೆಂಡ್ ಮಾಡ್ಲಿಕ್ಕೆ. ನಾನು ಜನರ ಜೊತೆ ಬದುಕ್ತೇನೆ. ನೀನ್ ನಿನ್ನೆ ಹೇಳಿದೆಯಲ್ಲ, ನನ್ನ ಹೆಂಡತಿ ಮಕ್ಕಳು ಮೊಮ್ಮಕ್ಕಳ ಜೊತೆ ಆರಾಮಾಗಿರ್ತೀನಿ ಅಂತ ಹೇಳಿ. ಆ ದೇವ್ರು ನಿನಗೆ ಅಲ್ಲ ಒಳ್ಳೇದು ಮಾಡಿ ನೀನು ಆರಾಮಾಗಿ ನಿನ್ನ ಹೆಂಡತಿ ಮಕ್ಕಳು ಮೊಮ್ಮಕ್ಕಳ ಜೊತೆಯಲ್ಲಿ ನೀನು ಇರು. ಹಾಗಾಗಿ ಬಂಧುಗಳೇ, ಇವತ್ತು ನಾವು ರಾಜಕೀಯ ಅಂತಂದ್ರೆ ಅದೇ ಅಭಿವೃದ್ಧಿ ಬಗ್ಗೆ ಮಾತಾಡ್ಬೇಕು. ಒಬ್ಬ ಮುಖ್ಯಮಂತ್ರಿಗಳು ಗಂಗಾವತಿಗೆ ಬಂದಾಗ ನೀವು ಈ 1 ವರ್ಷ ಜನಾರ್ದನ್ ರೆಡ್ಡಿ 1 ವರ್ಷ MLA ಆಗಿದ್ದು ಸೈಡ್ಗೆ ಇಡ್ರಿ, ನೀವು 1 ವರ್ಷ ಮುಖ್ಯಮಂತ್ರಿ ಆಗಿದ್ದೀರಲ್ಲ. ಅಂದ್ರೆ ಗಂಗಾವತಿ ರಸ್ತೆ ಆಗ್ಬೇಕು ಅಂದ್ರೆ ಮುಖ್ಯಮಂತ್ರಿ ಪರ್ಮಿಷನ್ ಬೇಕಲ್ಲ, ಡೆವಲಪ್ಮೆಂಟ್ ಮಾಡ್ಬೇಕಂದ್ರೆ ಮುಖ್ಯಮಂತ್ರಿ ಪರ್ಮಿಷನ್ ಬೇಕಲ್ಲ, ಮನೆ ಕಟ್ಟಬೇಕಂದ್ರೆ ಮುಖ್ಯಮಂತ್ರಿ ಪರ್ಮಿಷನ್ ಬೇಕಿಲ್ಲ. ನಿಮಗೆ ನಾಚಿಕೆ ಇಲ್ಲ? ನಾನು ಎಷ್ಟು ಮನೆಗಳು ಕೊಟ್ಟಿದ್ದೀನಿ, ಏನ್ ಮಾಡಿದ್ದೀನಿ, ರಾಜ್ಯಕ್ಕೆ ಅಭಿವೃದ್ಧಿ ಮಾಡಿದ್ದೀನಿ ಅಂತ ಹೇಳುವುದನ್ನು ಬಿಟ್ಟು ಮುಖ್ಯಮಂತ್ರಿಗಳು ರಿಪಬ್ಲಿಕ್ ಆಫ್ ಬಳ್ಳಾರಿ, ಜನಾರ್ದನ್ ರೆಡ್ಡಿ, ಕರಾಳ, ಕಪ್ಪು ಏನಿದೆ ಒಬ್ಬ ಮುಖ್ಯಮಂತ್ರಿ ಮಾತಾಡುವಂಥದ್ದು. ನಿಮ್ ಬಗ್ಗೆ ಇದ್ದಿದ್ದ ಗೌರವ ಎಲ್ಲ ಕೂಡ ನನಗೆ ನಿನ್ನೆ ಹೋಯ್ತು ಸಿದ್ದರಾಮಣ್ಣ. ಈ ರೀತಿ ನೀವು ಮಾತಾಡಬಾರ್ದಾಗಿತ್ತು. ಯಾಕಂದ್ರೆ ಇವತ್ತು ನಾವು ಜನಗಳಿಗೆ ಸತ್ಯ ಹೇಳಬೇಕು. ಬಂಧುಗಳೇ, ಇದು ದೇಶದ ಚುನಾವಣೆ ಇದು. ಇವತ್ತು ಸಿದ್ದರಾಮಯ್ಯ ಅವರು ಆಯ್ತು, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕಾಗಿತ್ತು, ಅವರಾಗಿದ್ದಾರೆ ಮುಖ್ಯಮಂತ್ರಿಗಳು. ಈ ರಾಜ್ಯದಲ್ಲಿ ನೀವೇನ್ ಕೆಲಸ ಮಾಡ್ತೀರಿ ಜನರಿಗೆ ಅದನ್ನ ನೀವ್ ಹೇಳಿ. ಆದ್ರೆ ಈ ದೇಶದ ಸಮಗ್ರ ಅಭಿವೃದ್ಧಿಗೆ ಬೇಕಾಗಿರೋದು ನರೇಂದ್ರ ಮೋದಿಜಿ ಅವರು. ಇವತ್ತು ನಮ್ಮನ್ನ ನಿಮ್ಮನ್ನ ನಮ್ಮೆಲ್ಲರನ್ನ ಕಾಯುವಂತ ಯೋಧರು, ಮಿಲಿಟರಿ ಅವರು ದೇಶದ ಗಡಿಯಲ್ಲಿ ಇರ್ತಾರೆ. ಅವರ ಜೊತೆಯಲ್ಲಿ ಹೋಗಿ ದೀಪಾವಳಿ ಆಚರಣೆ ಮಾಡಿಕೊಂಡಿದ್ದ ಒಬ್ಬ ಪ್ರಧಾನಮಂತ್ರಿ ಅಂದ್ರೆ ಅದು ನಮ್ಮ ನರೇಂದ್ರ ಮೋದಿ. ಬಂಧುಗಳೇ, ತಾಯಿ ಜೀವ ಬಿಟ್ರೆ ಕೇವಲ 3 ತಾಸು ಹೋಗಿ ಆ ತಾಯಿಯನ್ನ ಮಣ್ಣು ಮಾಡಿ ಮತ್ತೆ ತಿರ್ಗಾ ಪ್ರಧಾನಮಂತ್ರಿ ಕಚೇರಿಗೆ ಬಂದು ಈ ದೇಶ ಸೇವಕ್ಕೋಸ್ಕರ ಬಂದಿರೋ ಒಬ್ಬ ಪ್ರಧಾನಮಂತ್ರಿ ಯಾರಾದ್ರೂ ಇದ್ರೆ ಅದು ನರೇಂದ್ರ ಮೋದಿಜಿ ಅವರು. ಬಂಧುಗಳೇ, ಹಾಗಾಗಿ ಇದು ನಾವು ದೇಶಕ್ಕೋಸ್ಕರ ಯೋಚನೆ ಮಾಡಬೇಕು. ಇವತ್ತು ನಮ್ಮ ಜಗದೀಶ್ ಶೆಟ್ಟರ್ ಸಾಹೇಬರು ನಿನ್ನೆ ನಾವೊಂದು ಸಭೆಗೆ ಹೋಗಿದ್ದೀವಿ. ಆ ಸಭೆಯಲ್ಲಿ ಹಿಂದೂ ಮುಸ್ಲಿಂಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ರು. ನನಗೆ ಆಶ್ಚರ್ಯ ಆಯ್ತು. ಜಗದೀಶ್ ಶೆಟ್ಟರ್ ಒಂದು ಮಾತನ್ನು ಹೇಳ್ತಾ ಇದ್ರು, ಅದನ್ನ ನಾನು ನಿಮ್ಮ ಮುಂದೆ ಹೇಳ್ತೀನಿ. ನಾನು ಪಾಕಿಸ್ತಾನದಲ್ಲಿರುವಂತ ಮುಸ್ಲಿಮರು, ನಾವು ಭಾರತದಲ್ಲೇ ಮುಸ್ಲಿಮರಾಗಿ ಹುಟ್ಟಿ ಅಲ್ಲೇ ನಾವು ಇದ್ದಿದ್ರೆ ನರೇಂದ್ರ ಮೋದಿ ಅಂತ ಪ್ರಧಾನಮಂತ್ರಿ ನಮ್ಗೆ ಬೇಕಾಗಿತ್ತು, ಪಾಕಿಸ್ತಾನಕ್ಕೆ ಕೂಡ ಅಂತ ಹೇಳಿ ಅಲ್ಲಿರುವಂತ ಯುವಕರು ಇವತ್ತು ಪಾಕಿಸ್ತಾನಲ್ಲಿ ಇವತ್ತು ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ನಿನ್ನೆ ಆ ಇಕ್ಬಲ್ ಅನ್ಸರಿ ಮಾತಾಡ್ತಾ ಇದ್ರೆ ಸಿದ್ದರಾಮಯ್ಯ ಅವ್ರಿಗೆ ಮುಖದಲ್ಲಿ ನಾನು ನೋಡ್ತಾ ಇದ್ದೆ. ನನಗೆ ನಮ್ಮ ಒಬ್ಬ ಕಾರ್ಯಕರ್ತ, ನಮ್ಮ ಒಬ್ಬ ಮುಸ್ಲಿಂ ಸಹೋದರ ಲಿಂಕ್ ಕಳಿಸಿದ್ದ ನನಗೆ. ನಾನು ಬೆಳಗಾವಿ ಜಗದೀಶ್ ಶೆಟ್ಟರ್ ಸಭೆ ಎಲ್ಲ ಮುಗೀತು, 10 ಗಂಟೆಗೆ ಬರ್ತಾ ಇದ್ದೆ. ಲಿಂಕ್ ಎಲ್ಲ ನಾನು ಇಕ್ಬಲ್ ಅನ್ಸರಿ ಭಾಷಣ ನೋಡ್ತಾ ಇದ್ದೆ. ಸಿದ್ದರಾಮಯ್ಯ ಅವ್ರನ್ನ ತೋರಿಸ್ತಾ ಇದ್ರು. ಸಿದ್ದರಾಮಯ್ಯ ಅವರು ಫುಲ್ಲು ಟೆನ್ಷನ್ ಅಲ್ಲಿ ಇದ್ರು. ನನ್ನ ಬಗ್ಗೆ ಏನ್ ಹೇಳ್ತಾನೋ ಅಂತ ಹೇಳಿ ಅವ್ರಿಗೆ ಟೆನ್ಷನ್ ಇತ್ತು. ಪುಣ್ಯಕ್ಕೆ ಅವ್ರ ಬಗ್ಗೆ ಏನ್ ಹೇಳಲಿಕ್ಕೆ ಹೋಗ್ಲಿಲ್ಲ. ಬಂಧುಗಳೇ, ಇದು ನಾನು ನಿಮ್ಮನ್ನ ನಗಿಸೋದಿಕ್ಕೆ ನಾನು ಹೇಳ್ತಾ ಇರೋ ಮಾತಲ್ಲ. ಯಾಕೆಂದ್ರೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಅವ್ರಿಗೆ ಏನಾಗಿತ್ತಂತಂದ್ರೆ, ಇವನ್ ಎಲ್ಲ 10 ಸೈಟ್ ಗೆದ್ದು ಬಿಡ್ತಾನೋ, ನಾವು ಸರ್ಕಾರ ಮಾಡ್ಲಿಕ್ಕೆ ಇವನು ಬೇಕಾಗುತ್ತೆ ಅಂತೇಳಿ ನನ್ನ ಜೊತೆ ಒಂದು ಸಂಧಾನ ಮಾಡಿಕೊಂಡ್ರು. ನನಗೆ ಅವ್ರಿಗೂ ಒಬ್ಬ ಕಾಮನ್ ಫ್ರೆಂಡ್ನ ಕಳಿಸಿ, ನೋಡಪ್ಪ ಪಾದಯಾತ್ರೆ ಮಾಡ್ಕೊಂಡು ಬಂದೆ, ಜನಾರ್ದನ್ ರೆಡ್ಡಿ ಮೇಲೆ ಇಲ್ಲ ಸಲ್ಲದ ಆರೋಪ ನಾನು ಮಾಡಿದೆ, ಮುಖ್ಯಮಂತ್ರಿ ಆದೆ, ಇವತ್ತು ಮತ್ತೆ ಎಲೆಕ್ಷನ್ ಬಂತು, ಹಳೇದೆಲ್ಲ ಮರೆತು ಬಿಡೋಣ, ಅವ್ರ ಬಗ್ಗೆ ಈ ರಾಜ್ಯದಲ್ಲಿ ನಾನು ಏನು ಮಾತಾಡೋಕೆ ಹೋಗಲ್ಲ, ಗಂಗಾವತಿ ಕೂಡ ನಾನು ಬರಲ್ಲ ಅಂತ ಹೇಳಿ ಬಿಟ್ರು. ನನ್ನ ಮಾಧ್ಯಮ ಸ್ನೇಹಿತರು ತಾವೆಲ್ಲರೂ ಇದ್ದೀರಿ. ತಾವೇಳಿ ಗಂಗಾವತಿಗೆ ಬಂದ್ರೆ ಅವ್ರ ಪ್ರಚಾರಕ್ಕೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಜನಾರ್ದನ್ ರೆಡ್ಡಿ ಬಗ್ಗೆ ಏನಾದ್ರೂ ಮಾತಾಡಿದ್ರ? ಇವತ್ತು ಮಾತಾಡ್ತಾ ಇದ್ದಾರೆ. ಅದು ಕೂಡ ನಿನ್ನೆ 2 ಮಾತು ಮಾತಾಡಿದ್ರು. ಇನ್ನ ಮಾತಾಡದೆ ಹೋದ್ರೆ ತಪ್ಪಾಗುತ್ತೆ. ಇಕ್ಬಲ್ ಅನ್ಸರಿನ ಸ್ವಲ್ಪ ಸಂತೃಪ್ತಿ ಮಾಡಬೇಕು ಎಲೆಕ್ಷನ್ ಆಗೋವರೆಗೂ. ಎಲೆಕ್ಷನ್ ಆದ್ಮೇಲೆ ಹೆಂಗ ಅವನ್ನ ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕ್ತೀವಿ ನಾವು ಅಂತೇಳಿ ನಿನ್ನೆ ನನ್ನ ಬಗ್ಗೆ 1-2 ಮಾತು ಮಾತಾಡ್ತಾ ಬಂದ್ರು. ನನಗೆ ಅದ್ರ ಬಗ್ಗೆ ಅವ್ರ ಬಗ್ಗೆ ಸಿಟ್ಟೇ ಇಲ್ಲ ನನಗೆ. ಯಾಕಂತಂದ್ರೆ ಅಟ್ಲೀಸ್ಟ್ ಒಂದು ಟೈಮ್ನಲ್ಲಿ ನನ್ನ ಜೊತೆಯಲ್ಲಿ ಏನೋ ಆಗಿದ್ದ ತಪ್ಪುಗಳು ನಿನ್ನ ಬಗ್ಗೆ ನಾವು ಅಂತೇಳಿ ಬಳ್ಳಾರಿ ನಗರಕ್ಕೂ ಹೋಗಿಲ್ಲ, ಅವ್ರ ಪ್ರಚಾರಕ್ಕೆ ಗಂಗಾವತಿಗೂ ಬರಲಿಲ್ಲ.
ಗಂಗಾವತಿಗೆ ಬರ್ತಾರೆ ಅಂತ ಹೇಳಿ ಇಕ್ಬಲ್ ಅನ್ಸರಿ ಗ್ರೌಂಡಲ್ಲಿ ಕಾದು 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 ಆಮೇಲೆ ಮನೆಗೆ ಹೋಗಿ ಬಾಗ್ಲಿ ಡೋರ್ ಹಾಕೊಂಡ್ಬಿಟ್ಟು ಎಲ್ಲರೂ ಬುಕ್ ಹಾಕ್ಬಿಟ್ಟಾರೆ ಅಂತ ಹೇಳಿ ಮನೆಯಲ್ಲಿ ಹೋಗ್ಬಿಟ್ಟಾರಲ್ಲ. 2 ದಿನ ಹೊರಗಡೆ ಬಂದಿಲ್ಲ ಅಂತ ಹೇಳಿ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. 100ಕ್ಕೆ 100 ನಾನು ಆ ದೇವ್ರ ಮೇಲೆ ಈ ದೇವ್ರ ಮೇಲೆ ಆಣೆ ಇಟ್ಟು ಹೇಳೋ ಮಾತಲ್ಲ, ನನ್ನ ಮೇಲೆ ನಾನೇ ಆಣೆ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಇವರೆಲ್ಲರೂ ನನ್ನ ಜೊತೆ ಅಡ್ಜಸ್ಟ್ ಆಗಿದ್ದವ್ರೆ. ಯಾಕೆ ಅಡ್ಜಸ್ಟ್ ಆಗಿದ್ರು ಅಂತಂದ್ರೆ, ಇವನ್ನೆಲ್ಲ 10 ಸೀಟ್ ಗೆದ್ಬಿಟ್ರೆ ನಮಗೆ ಇವನು ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಸಿದ್ದರಾಮಯ್ಯ ಅವರು ಬಂದಿದ್ದ ಅಂಡರ್ಸ್ಟ್ಯಾಂಡಿಂಗು ಇವತ್ತು ಇಕ್ಬಲ್ ಅನ್ಸರಿ ಅರ್ಥ ಮಾಡಿಕೊಂಡು ಮರ್ಯಾದೆಯಾಗಿ ನಿನ್ನೆ ಒಂದು ಮಾತು ಹೇಳ್ತಾ ಇದ್ದೆ, ನನಗೇನು ಈ ರಾಜಕೀಯ ಬೇಕಾಗಿಲ್ಲ, ನಮ್ಮ ಅಪ್ಪ ಅಮ್ಮನ ನನ್ನ ರಾಜಕೀಯಕ್ಕೋಸ್ಕರ ಹುಟ್ಟಿಸಿಲ್ಲ ಅಂತೇಳಿ ಬಹಳ ಆ ಭಾಷೆ ಕೇಳಿದ್ರೇನೆ ಒಂಥರ ಅಸಹ್ಯ ಅನ್ಸುತ್ತೆ ನಿಮಗೆ. ತಂದೆ ತಾಯಿಗಳು ಜನ್ಮ ಕೊಟ್ಟಿರೋಂಥವ್ರ ಬಗ್ಗೆ ಪೂಜ್ಯನೇ ಇವಾಗ ಅವ್ರನ್ನ ದೇವ್ರ ಥರ ನಾವು ನೋಡ್ಬೇಕಾಗಿದ್ದು ನೋಡಿ ನನ್ನ ಅವ್ರೇನು ಹುಟ್ಟಿಸಿದ್ದು ನನ್ನ ರಾಜಕೀಯಕ್ಕೋಸ್ಕರ ಇಲ್ಲ ಅಂತ ಹೇಳಿ ಮಾತಾಡ್ತೇನೆ ಅಂತಂದ್ರೆ ಏನು ಸಂಸ್ಕಾರ ಇದೆ ಇಕ್ಬಲ್ ಅನ್ಸರಿಗೆ? ತಂದೆ ತಾಯಿಗಳ ಬಗ್ಗೆ ಆ ರೀತಿ ವೇದಿಕೆಗಳಲ್ಲಿ ಮಾತಾಡುವಂಥದ್ದು ಅವರು. ಇವತ್ತು ನಿಮಗೆಲ್ಲ ಏನು ಮಾತನ್ನು ಕೊಟ್ಟಿದ್ದೀನೋ ಅದೆಲ್ಲದನ್ನ ನಾನು ಮಾಡೇ ಮಾಡ್ತೀನಿ. ನಾನು ಇವತ್ತು ಈ ರಾಜ್ಯ ಸರ್ಕಾರ ಮಾಡದೆ ಹೋದ್ರು ಕೂಡ ಈಗಾಗಲೇ ಮುನ್ಸಿಪಾಲ್ಟಿಯಲ್ಲಿ ಮುನ್ಸಿಪಲ್ ಕಮಿಷನರ್ 500 ಕೋಟಿಯಲ್ಲಿ ಇಡೀ ಗಂಗಾವತಿಯಲ್ಲಿ ಸುಂದರವಾದ ರಸ್ತೆಗಳು, ಸರ್ಕಲ್ಗಳು, ಪಾರ್ಕ್ಗಳು ಡೆವಲಪ್ಮೆಂಟ್ ಮಾಡೋದಕ್ಕೆ 500 ಕೋಟಿ ವೆಚ್ಚದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಅಂಜನಾದ್ರಿ ಅಭಿವೃದ್ಧಿಗೋಸ್ಕರ ವಿಶೇಷ ಯೋಜನೆಯಲ್ಲಿ ಹಣ ತಗೊಂಡು ಬರೋದಕ್ಕೆ ಮುನ್ಸಿಪಲ್ ಕಮಿಷನರ್ ಇಂದ, ಜಿಲ್ಲಾಧಿಕಾರಿಗಳಿಂದ, ರಾಜ್ಯ ಸರ್ಕಾರದ ಕಡೆಯಿಂದ ಈಗಾಗಲೇ ನಾನು ಡೆಲ್ಲಿಗೆ ಕಳಿಸ್ಕೊಟ್ಟಿದ್ದೀನಿ. ಅದನ್ನ ನೀವೆಲ್ಲರೂ ಕೂಡ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಲ್ಲಿ ಹೋಗಿ ಮುನ್ಸಿಪಾಲಿಟಿ DC ಆಫೀಸಲ್ಲಿ ನೀವು ಕೇಳಿ ನೋಡಬಹುದು ಬಂಧುಗಳು. ಆ 500 ಕೋಟಿ ಯೋಜನೆಯನ್ನು ತಯಾರು ಮಾಡೋದಕ್ಕೆ 6 ತಿಂಗಳು ಟೈಮ್ ಬೇಕಾಯ್ತು. ಅಂದ್ರೆ 10 ತಿಂಗಳಲ್ಲಿ ಮ್ಯಾಜಿಕ್ ಮಾಡ್ಲಿಕ್ಕೆ ಯಾರ ಕೈಯಲ್ಲೂ ಕೂಡ ಆಗಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಇವತ್ತು ಯಾವುದೇ ಒಂದು ವಿಚಾರ ನಾವು ತಗೊಂಡ್ರೆ ಕೂಡ ನಿನ್ನೆ ನಮ್ಮ ಸಿದ್ದರಾಮಯ್ಯ ಅವರು ಒಂದು ಮಾತು ಮಾತಾಡ್ತಾ ಇದ್ರು. ನನಗೆ ಬಹಳ ಒಂದು ಖುಷಿಯಾಗಿದ್ದೇನೆಂದ್ರೆ, ನಿನ್ನೆ ಇಕ್ಬಲ್ ಅನ್ಸಾರಿ ಪಾಪ ವೇದಿಕೆ ಮೇಲೆ ಮಾತಾಡ್ತಾ ನನ್ನ ಬಗ್ಗೆ ಮಾತಾಡ್ತಾ ಅವ್ರ ಪಕ್ಷದವ್ರ ಮೇಲೇನೆ ಅವನು ಮುಗಿಬಿದ್ದ. ಪಾಪ ನಮ್ಮ HR ಶ್ರೀನಾಥ್ ಅವ್ರಿಗೆ ನಿಜವಾಗ್ಲೂ ಅಷ್ಟು ಸಿಟ್ಟು ನಾನು ಯಾವತ್ತೂ ನೋಡಿಲ್ಲ. ಬಾಹುಬಲಿ ರೀತಿಯಲ್ಲಿ ಎದ್ದು ಬಂದ ಹಂಗೆ ಆ ಮನುಷ್ಯ. ನಾನು ನಿಜವಾಗ್ಲೂ ಇಕ್ಬಲ್ ಅಂತೀರ ಹೊಡಿತಾನೇನೋ ಅಂತ ನೋಡ್ಬೇಕಂತಿದ್ದೆ. ನಾನು ಪುಣ್ಯಕ್ಕೆ ಹೊಡಿಲಿಲ್ಲ. ಅದು ಆ ಸ್ಪೀಡಲ್ಲಿ ಬಂದಿದ್ದು ಮೈಕ್ ಹತ್ರ ನಾನು ಮಾತಾಡ್ಬೇಕಂತ ಬಂದದ್ದು. ಉಸ್ತುವಾರಿ ಮಂತ್ರಿ ತನ್ನಡಿಗೆ ಕೈಯಲ್ಲೇ ಆಗ್ಲಿಲ್ಲ ಶ್ರೀನಾಥ್ನ ನಿಲ್ಲಿಸ್ಲಿಕ್ಕೆ. ಕೊನೆಗೆ ಮುಖ್ಯಮಂತ್ರಿ ಬಂದು ಕೈ ಜೋಡಿಸಿ, ಶ್ರೀನಾಥ್ ನಾನು ಮರ್ಯಾದೆ ಕಳಿಬೇಡಪ್ಪ, ಒಂದೆರಡು ಒಳ್ಳೆ ಮಾತು ಮಾತಾಡಿ ಕೂತ್ಕೊಂಡ್ಬಿಡು, ನಾನು ನಿಮ್ಮ ಮನೆಗೆ ಬಂದು ಹೋಗ್ತೀನಿ, ನಾನು ಟೀ ಕೊಡುದು ಅಂತ ಹೇಳಿ ಲಾಸ್ಟ್ಗೆ ಮುಖ್ಯಮಂತ್ರಿಗಳೇ 2 ಕೈ ಜೋಡಿಸಿ ಶ್ರೀನಾಥ್ ಅವ್ರನ್ನ ಕೇಳ್ಕೋಬೇಕಾಯ್ತು. ಆ ವಿಡಿಯೋಗಳೆಲ್ಲ ನೀವು ನೋಡ್ತಾ ಇದ್ದೀರಿ ಅಂತ ನಾನು ಅನ್ಕೊಳ್ತೀನಿ ಬಂಧುಗಳೇ. ನಾನು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮಾತಾಡ್ತಾ ನಿನ್ನೆ ಒಂದು ಖುಷಿ ಏನಂದ್ರೆ, ಶ್ರೀಮಾನ್ ಜನಾರ್ದನ್ ರೆಡ್ಡಿ ಅಂತ ಅಂದ್ರು. ಅಟ್ಲೀಸ್ಟ್ ನನಗೆ ಅದೊಂದು ಖುಷಿ. ನನಗೆ ಲೇ ಜನಾರ್ದನ್ ರೆಡ್ಡಿ ಇನ್ನೊಂದು ಅದು ಇದು ಏನು ಅನ್ಲಿಕ್ಕೆ ಹೋಗ್ಲಿಲ್ಲ ಅವರು. ಯಾಕೆಂದ್ರೆ ಇಕ್ಬಲ್ ಅನ್ಸರಿ ತರ ಸಂಸ್ಕಾರ ಇಲ್ದೇ ಇರೋರು ಅವರಲ್ಲ. ನನಗೆ ಅವ್ರ ಬಗ್ಗೆ ಅಷ್ಟು ಎಷ್ಟು ಗೊತ್ತು. ನಮ್ಮ ಇಕ್ಬಲ್ ಅನ್ಸರಿ ಏನ್ ಯೋಚನೆ ಮಾಡ್ತಾ ಇದ್ದಾರೆ ಅಂದ್ರೆ, CT ರವಿ ಅವರೇ, ನೀವು ನನ್ನ ಮಿಸ್ಟೇಕ್ ಮಾಡ್ಕೋಬಾರ್ದು. ಒಂದು ವಿಷಯ ಇವತ್ತು ಸಾರ್ವಜನಿಕವಾಗಿ ಮಾಧ್ಯಮ ಸ್ನೇಹಿತರೆ ಒಂದು ಸತ್ಯ ನಾನು ಇವತ್ತು ಹೇಳಲೇಬೇಕು. ನಾನು ಶ್ರೀನಾಥ್ ಬುಕ್ ಆಗ್ಬಿಟ್ಟಾನೆ ಜನಾರ್ದನ್ ರೆಡ್ಡಿಗೆ, ಮಲ್ಲಿಕಾರ್ಜುನ್ ನಾಗಪ್ಪ ಬುಕ್ ಆಗ್ಬಿಟ್ಟಿದ್ದಾರೆ, ಸೈಯದ್ ಮನಿಯರ್ ಬುಕ್ ಆಗ್ಬಿಟ್ರು ಅನ್ನೋದು ಇಕ್ಬಲ್ ಅನ್ಸಾರಿ ತಲೆಯಲ್ಲಿ. ಇವ್ರು ಯಾರು ಅಲ್ಲ, ಸಿದ್ದರಾಮಯ್ಯ ಅವರೇ ನನಗೆ ಜೊತೆಯಲ್ಲಿ ಇದ್ರು ಎಲೆಕ್ಷನ್ ನಲ್ಲಿ. ನಾನು ಕೆಲಸ ಮಾಡ್ತಾ ಇದ್ದೇನೆ. ನಾನು ನಿನ್ನಂಗೆ ಬಿಸಿಲಿಗೆ ಬಂದ್ರೆ ಅದೇನು ಹೇಳ್ತಾ ಇರ್ತಾನೆ, ಅವ್ನಿಗೆ ಯಾವ ರೋಗ ಇದೆ, ಅವನು ಬಿಸಿಲಿಗೆ ಬಂದ್ರೆ ಸತ್ತು ಹೋಗ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಅದಕ್ಕೆ ರಾತ್ರಿನೇ ಎದ್ದಿರ್ತಾನಂತೆ. ರಾತ್ರಿ 7-8 ಗಂಟೆ ಆದ್ಮೇಲೆಯಿಂದ ಬೆಳಿಗ್ಗೆ 3 ಗಂಟೆವರೆಗೆ ಅವ್ನ ಮನೆಗೆ ಹೋಗಿ ಜನ ಕಾಯ್ಬೇಕು. ಬಂಧುಗಳೇ, ಒಬ್ಬ ರಾಜಕಾರಣಿ ಅಂತಂದ್ರೆ ನಾವು ಇವತ್ತು ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಮತ್ತೆ ನಿನ್ನೆ ಒಂದು ಮಾತನ್ನು ಹೇಳ್ತಾ ಇದ್ದ, ಮುಸ್ಲಿಮರಿಗೆ ಭಾರತೀಯ ಜನತಾ ಪಕ್ಷದವರು ಅಧಿಕಾರಕ್ಕೆ ಬಂದ್ರೆ ರಿಸರ್ವೇಶನ್ ತೆಗೆದು ಬಿಡ್ತಾರೆ ಅಂತ ಹೇಳಿ. ಇಲ್ಲಿ ನನ್ನ ಮುಸ್ಲಿಂ ಅಕ್ಕ ತಂಗಿರು ತಾಯಂದ್ರೆಲ್ಲರೂ ಇದ್ದೀರಿ, ತಾವೆಲ್ಲರೂ ಕೂಡ ನನಗೆ ಮತ ಹಾಕಿದ್ದೀರಿ. ಕೆಲವೊಬ್ರು ಹಾಕದೇ ಇರ್ಬೋದು, ಅದು ಬೇರೆ. ಆದ್ರೆ ನನ್ನನ್ನು ನಂಬಿ
ಬಳ್ಳಾರಿಯಲ್ಲಿ ಯಾವ ರೀತಿ ಮುಸ್ಲಿಮರ ಜೊತೆಯಲ್ಲಿ ನಾನು ನಡ್ಕೊಳ್ತಾ ಇದ್ದೀನಿ ಅಂತ ಗೊತ್ತಾಗಿ ಇವತ್ತು ನನ್ನ ಮುಸ್ಲಿಂ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಕೂಡ ಹಿಂದೂಗಳ ಜೊತೆಯಲ್ಲಿ ನನಗೆಲ್ಲರೂ ಕೂಡ ಓಟ್ ಹಾಕಿದ್ದೀರಾ ನೀವು. ಇವತ್ತು ಒಂದು ಮಾತನ್ನ ನಾನು ತಮಗೆ ಹೇಳ್ತಾ ಇದ್ದೀನಿ. ನಾನು ಇವತ್ತು ನಿನ್ನೆ ಮಾತಾಡ್ತಾ ಅಮಿತ್ ಶಾ ಅವರು ಹೆಸರನ್ನು ತಗೊಂಡು ಮಾತಾಡ್ತಾನೆ, ನಿನ್ನ ಯೋಗ್ಯತೆಗೆ ಅಮಿತ್ ಶಾ ಅವರ ಕಾಲು ಧೂಳಿಗೆ ಕೂಡ ನೀನು ಸರಿ ಹೋಗಲ್ಲ, ಸುಳ್ಳು ಹೇಳ್ತಾ ಇದ್ದಾನೆ. ಇವತ್ತು ತೆಲಂಗಾಣದಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಲ್ಲಿ ರೇವಂತ್ ರೆಡ್ಡಿ ಅಂತ ಹೇಳಿಬಿಟ್ಟು ಒಂದು ಸುಳ್ಳು ವಿಡಿಯೋನ ಕ್ರಿಯೇಟ್ ಮಾಡಿ ಅಮಿತ್ ಶಾ ಅವ್ರ ವಾಯ್ಸ್ ಅಲ್ಲಿ SC ST ಗಳಿಗೆ ಮುಸ್ಲಿಂಗಳಿಗೆ ಎಲ್ಲರಿಗೂ ರಿಸರ್ವೇಶನ್ ತೆಗೆದಾಕ್ತಾರೆ ಅಂತ ಹೇಳಿ ಒಂದು ವಿಡಿಯೋ ಬಿಡುಗಡೆ ಮಾಡಿದ್ರು. ಈಗಾಗಲೇ ಡಿಪಾರ್ಟ್ಮೆಂಟ್ ಅವರು ಪೊಲೀಸರು ಸಮನ್ಸ್ ಇಶ್ಯೂ ಮಾಡಿದ್ದಾರೆ. ಆ ಮುಖ್ಯಮಂತ್ರಿ ಬಂದು ಉತ್ತರ ಹೇಳ್ಬೇಕು, ಇಲ್ಲ ಅಂತಂದ್ರೆ ಅವನು ಶ್ರೀಕೃಷ್ಣ ಜನ್ಮಸ್ಥಾನಕ್ಕೆ ಹೋಗ್ತಾನೆ ಬಂಧುಗಳೇ. ಆ ಮಾತನ್ನ ಕೇಳಿ ಇಲ್ಲಿ ನಮ್ಮ ಇಕ್ಬಾಲ್ ರಾತ್ರಿ ಹೊತ್ತು ಅವನ್ನೆಲ್ಲೋ ಯಾವುದೋ ಮೊಬೈಲ್ ಅಲ್ಲಿ ನೋಡ್ಬಿಟ್ಟು ಆ ಮಾತನ್ನ ಇಲ್ಲಿ ನಿನ್ನೆ ಜನರಿಗೆ ದಿಕ್ ತಪ್ಪಿಸೋ ರೀತಿಯಲ್ಲಿ ಇಕ್ಬಾಲ್ ಅನ್ಸಾರಿ ಹೇಳ್ತಾ ಇದ್ದಾರೆ. ಇವತ್ತು ನಾನು ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಆಯ್ತು ಭಾರತೀಯ ಜನತಾ ಪಕ್ಷ ಸರ್ಕಾರ ಕಳೆದ ಸರ್ಕಾರದಲ್ಲಿ 4% ರಿಸರ್ವೇಶನ್ ಮುಸ್ಲಿಮ್ಸ್ಗೆ ಇದ್ದಿದ್ದನ್ನ ತೆಗೆದಾಕಿದ್ದಾರೆ, ಅದನ್ನ ನಾನು ಒಪ್ತೀನಿ. ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾದ್ರಲ್ಲ ಈ ರಾಜ್ಯಕ್ಕೆ, ಮುಸ್ಲಿಂ ಓಟ್ ತಗೊಂಡು ಆ ತಕ್ಷಣ ಮೊದಲನೇ ಕ್ಯಾಬಿಟಲ್ಲೇ ಮುಸಲ್ಮಾನರಿಗೆ 4% ರಿಸರ್ವೇಶನ್ ಮತ್ತೆ ಪುನಃ ಯಾಕೆ ಕೊಡ್ಲಿಲ್ಲ ಅಂತ ಇವತ್ತು ನೀವೆಲ್ಲರೂ ಕೇಳಬೇಕು ಬಂಧುಗಳೇ. ಇವತ್ತು ಬರೀ ಮೋಸ, ಸುಳ್ಳು. ಇವತ್ತು ಇದು ಯಾವುದನ್ನು ಕೂಡ ತಾವು ದಯಮಾಡಿ, ನಾನೊಂದು ಮಾತನ್ನು ಹೇಳ್ತಾ ಇದ್ದೀನಿ, ನಾನು ಯಾವುದಾದ್ರೂ ಮಾತನ್ನು ಕೊಟ್ರೆ ಆ ಮಾತನ್ನು ಉಳಿಸ್ಕೊಳ್ಳೋದಕ್ಕೆ ನಾನು ಕೊನೆ ಉಸಿರಿನವರೆಗೂ ನಾನು ಪ್ರಯತ್ನ ಮಾಡ್ತೀನಿ. ನಾನು ಮಾತನ್ನು ಏನಾದರೂ ತಪ್ಪೋ ಪರಿಸ್ಥಿತಿ ಬಂದ್ರೆ, ಯಾವ ರೀತಿ ಇವತ್ತು ನಾನು ಈ ಸೋನಿಯಾ ಗಾಂಧಿ ಇಡೀ ದೇಶವನ್ನು ಆಳುವಂತ ಸಂದರ್ಭದಲ್ಲಿ ನನ್ನ 4 ವರ್ಷ ಜೈಲಿಗೆ ಹಾಕಿದ್ರು ಕೂಡ ನಾನು ಅವ್ರಿಗೆ ತಲೆ ಬಾಗಿಸಲಿಲ್ಲ ಬಂಧುಗಳೇ. ನಾನು ಎಲ್ಲದನ್ನ ಎದುರಿಸಿರೋನು. ನಾನು ಮಾತು ತಪ್ಪೋ ಪರಿಸ್ಥಿತಿ ಬಂದ್ರೆ ಪ್ರಾಣ ಕೊಡ್ತೀನಾಗ್ಲಿ, ನಾನು ಮಾತು ತಪ್ಪೋ ಪ್ರಶ್ನೆನೇ ಇಲ್ಲ. ನಮ್ಮ CT ರವಿ ಅವರು ಬಂದಿದ್ದಾರೆ, ಇಡೀ ದೇಶದ ಬಗ್ಗೆ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಯೋಜನೆಗಳ ಬಗ್ಗೆ ಅವರು ಮಾತಾಡ್ತಾರೆ. ನಾನು ನಮ್ಮ ಗಂಗಾವತಿ ಬಗ್ಗೆ, ನಮ್ಮ ಸ್ಥಳೀಯ ವಿಚಾರಗಳನ್ನ ಮಾತಾಡೋದಕ್ಕೆ ನಾನು ಇಷ್ಟಪಡ್ತೇನೆ. ಇದರಲ್ಲಿ ಬಹಳಷ್ಟು ಮಂದಿ, ನಾನು ಹೇಳಿದೆ ನಮ್ಮ ಕಾರ್ಯಕರ್ತರಿಗೆ, ಎಲ್ಲ ವಾರ್ಡುಗಳಲ್ಲಿ ನನ್ನ ಅಕ್ಕ ತಂಗಿರನ್ನ ತಾಯಂದಿರನ್ನ ಹೆಚ್ಚಾಗಿ ನೀವು ಕರ್ಕೊಂಡು ಬರಬೇಕು ಸಭೆಗೆ ಅಂತೇಳಿ. ಯಾಕೆ ಅಂತಂದ್ರೆ ಬಂಧುಗಳೇ, ಇವಾಗ ನಾನು ಮೊದಲು ಒಂದು MLA ಎಲೆಕ್ಷನ್ ಅಲ್ಲಿ ನಾನು ನಿಮಗೆ ಏನೆಲ್ಲ ಮಾತು ಕೊಟ್ಟಿದ್ದೀನಿ ಅಂತೇಳಿ ನಾನು ನಿಮ್ಮ ಮುಂದೆ ಇವಾಗ ಆ 4 ವಿಚಾರಗಳನ್ನ ಹೇಳ್ತೀನಿ. ನಾನು ಅದು ಕರೆಕ್ಟ್ ಅಲ್ಲ, ನೀವು ಯೋಚನೆ ಮಾಡಿ. ಮೊದಲನೇದು, ಇಡೀ ನಮ್ಮ ಗಂಗಾವತಿಯಲ್ಲಿ, ಯಾಕಂದ್ರೆ ಎಲ್ಲಾ ಸ್ಲಮ್ ಏರಿಯಾಗಳಿಗೆ ಹೋದಾಗ ಆ ತಗಡಿನ ಮನೆಗಳಲ್ಲಿ ಈ ಬಿಸಿಲಿಗೆ 43-44 ಡಿಗ್ರಿ ಈ ಬಿಸಿಲಲ್ಲಿ ಆ ನನ್ನ ಅಕ್ಕ ತಂಗಿರು ತಾಯಂದಿರು ಆ ತಗಡಿನ ಮನೆಗಳಲ್ಲಿ ತಾವೇನಿದ್ರಲ್ಲ ಅದೆಲ್ಲದನ್ನ ತೆಗೆದು ಅದೇ ಜಾಗದಲ್ಲಿ ನಿಮಗೆ ಡಬಲ್ ಬೆಡ್ರೂಮ್ ಮನೆಯನ್ನ ಕಟ್ಟಿಸ್ಕೊಡ್ತೀನಿ ಅಂತ ನಾನು ಮಾತು ಕೊಟ್ಟೆ. ಒಂದು. ಎರಡನೇ ವಿಚಾರ, ತಾವೆಲ್ಲರೂ ಕೂಡ ಇವತ್ತೇನು ದಿನ ಬೆಳಿಗ್ಗೆ ಆದ್ರೆ ಬಡ ಹೆಣ್ಮಕ್ಳು ಯಾವುದೋ ಒಂದು ಮನೆಗೆ ಹೋಗಿ ಮೊಸರಿ ತಿಕ್ಬೇಕು, ಕಸ ಹೊಡಿಬೇಕು, ಹೊಲಕ್ಕೆ ಹೋಗ್ಬೇಕು, ಕೂಲಿ ಮಾಡಬೇಕು ಅಂತೇಳಿ ಯಾವುದೋ ಒಂದು ಹೋಟೆಲ್ ಅಲ್ಲಿ ಹೋಗಿ ತಾವು ಕೆಲಸ ಮಾಡ್ಬೇಕಂತ ತಾವೇನೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀರಾ. ನಾನೊಂದು ಮಾತನ್ನು ಕೊಟ್ಟಿದ್ದೆ, ತಾವು ಯಾರು ಕೂಡ, ನಾನು ಈ ಭಾಗದ ಶಾಸಕನಾದ್ಮೇಲೆ ತಾವು ಯಾರು ಕೂಡ ಕೂಲಿ ಕೆಲಸಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ನನ್ನ ಎಲ್ಲ ಅಕ್ಕ ತಂಗಿರು ತಾಯಂದಿರು ಮನೆಯಲ್ಲೇ ಕುತ್ಕೊಂಡ್ಬಿಟ್ಟು ಇವತ್ತೇನು ನಾವು ರೆಡಿಮೇಡ್ ಬಟ್ಟೆಗಳನ್ನು ಹಾಕೊಳ್ತಾ ಇದ್ದೀವಿ. ಬಳ್ಳಾರಿಯಲ್ಲಿ ನಾನು ಆ ಸಮಯದಲ್ಲಿ ಹೇಳಿದ್ದೆ, ಇವತ್ತು ನಾನು ಹೇಳ್ತಾ ಇದ್ದೀನಿ, ಯಾವ ರೀತಿ ಒಂದು ಟೆಕ್ಸ್ಟೈಲ್ ಟ್ರೈನಿಂಗ್ ಸೆಂಟರ್ ಅನ್ನ ಕಟ್ಟಿ 1,00,000 ಮಹಿಳೆಯರು ಇವತ್ತು ನಿಮ್ಗೆಲ್ಲರಿಗೂ ಕೂಡ ಬಂಧು ಬಳಗ ಬಳ್ಳಾರಿಯಲ್ಲಿ ಇದ್ದೇ ಇರ್ತಾರೆ, ಹಿಂದೂ ಮುಸ್ಲಿಂ ಎಲ್ಲ ಮಹಿಳೆಯರಿಗೆ ಕೂಡ ಇವತ್ತು 1,00,000 ಕುಟುಂಬಗಳಿಗೆ ಇವತ್ತು ಜೀನ್ಸ್ ಬಟ್ಟೆಗಳಾಗಿರ್ಬೋದು, ರೆಡಿಮೇಡ್ ಬಟ್ಟೆಗಳನ್ನ ಅವರು ಹೊಲಿಯೋದ್ರ ಮೂಲಕ ಒಂದು ತಿಂಗಳಿಗೆ 25-30 ಸಾವಿರ ಹಣ ದುಡಿತಾ ಇದ್ದಾರೆ. ಆ ಒಂದು ವ್ಯವಸ್ಥೆಯನ್ನ ಗಂಗಾವತಿಯಲ್ಲಿ ನನ್ನ ಅಕ್ಕ ತಂಗಿಯರಿಗೆ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ ಬಂಧುಗಳೇ ನಾನು. ಇದು ಎರಡನೇ ವಿಚಾರ. ಮೂರನೇ ವಿಚಾರ, ಗಂಗಾವತಿ ನಗರವನ್ನ ಅತ್ಯಂತ ಸುಂದರವಾದ ನಗರವನ್ನಾಗಿ ನಾನು ಮಾಡಿ ಇವತ್ತು ಕರ್ನಾಟಕದಲ್ಲಿ ಮೈಸೂರು ಯಾವ ರೀತಿ ಒಂದು ಸಾಂಸ್ಕೃತಿಕ ನಗರಿ ಅಂತೇಳಿ ನಾವು ಕರಿತೀವೋ, ನಮ್ಮ ಗಂಗಾವತಿಯಿಂದ ಒಂದು ಆಧ್ಯಾತ್ಮಿಕ ಭಕ್ತಿ ಶಕ್ತಿ ಕೇಂದ್ರ, ಒಂದು ಸಾಂಸ್ಕೃತಿಕ
ನಗರವನ್ನಾಗಿ ಅಂಜನಾದ್ರಿಯಿಂದ ಗಂಗಾವತಿ ಇಡೀ ನಗರವನ್ನ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿ ನಾನು ಮಾತು ಕೊಟ್ಟಿದ್ದೆ ಬಂಧುಗಳೇ. ನಾನು ಇವತ್ತು ಈ ಒಂದು ಗಂಗಾವತಿಯಲ್ಲಿ 2 ಬಾರಿ ಶಾಸಕರಾಗಿದ್ದು ಸಚಿವರಾಗಿರುವಂತ ಇಕ್ಬಾಲ್ ಅನ್ಸಾರಿ ಅವರು ಎಲ್ಲಿಗೋದ್ರೂ ಕೂಡ ರಾಹುಲ್ ಗಾಂಧಿ ಏನ್ ಮಾಡ್ತಾನೆ ಈ ದೇಶಕ್ಕೆ ಅಂತ ಮಾತಾಡೋದಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗೋದಿಕ್ಕೆ ಏನೆಲ್ಲ ಸುಳ್ಳು ಗ್ಯಾರಂಟಿಗಳನ್ನು ಹೇಳಬೇಕು ಹೇಳಿ ಅವರು ಇವತ್ತು ಅಧಿಕಾರಕ್ಕೆ ಬಂದ್ರು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಆದ್ರು. ಆದ್ರೆ ನಿನ್ನೆ ಒಂದು ಸಭೆ ನಡೀತಾ ಇರುವಂತ ಸಂದರ್ಭದಲ್ಲಿ ಆ ಇಕ್ಬಾಲ್ ಅನ್ಸಾರಿ ಅವರು ಮಾತಾಡುವಂತ ಮಾತುಗಳೇನು ಅಂತಂದ್ರೆ, ಸಿದ್ದರಾಮಯ್ಯ ಅವರು 2013ರಲ್ಲಿ ಮುಖ್ಯಮಂತ್ರಿಗಳಾಗಿ 2018 ತನಕ 20,000 ಮನೆಗಳನ್ನ ಗಂಗಾವತಿ ಕೊಟ್ಟಿದ್ದಾರೆ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಬಂಧುಗಳೇ, ಅವರು 20,000 ಮನೆಗಳು ಸಿದ್ದರಾಮಯ್ಯ ಕೊಟ್ಟಿದ್ರೆ ಇವತ್ತು ಗಂಗಾವತಿಗೆ ನಾನು MLA ಆಗ್ತಾ ಇದ್ದಿಲ್ಲಲ್ಲ. ಇವತ್ತು ಸಿದ್ದರಾಮಯ್ಯನವರು ಸುಳ್ಳು ಹೇಳೋದಕ್ಕೆ ಒಂದು ಇತಿಮಿತಿ ಇರಬೇಕು. ಆ ಇಕ್ಬಾಲ್ ಅನ್ಸಾರಿ ಅವನಿಗೆ ಸಂಸ್ಕಾರನೇ ಇಲ್ಲ, ಅವನು ಹುಚ್ಚಾಗಿಬಿಟ್ಟಿದ್ದಾನೆ. ಬಂಧುಗಳೇ, ನಾನು ನಿಮ್ಮಲ್ಲಿ ಒಂದು ಮಾತನ್ನ ಕೇಳ್ತೀನಿ. ನಾನು MLA ಆಗಿ 10 ತಿಂಗಳಾಗಿದ್ದೆ. ನಾನು 10 ತಿಂಗಳಾಯ್ತು ನಾನು MLA ಆಗಿ. ಕಳೆದ 2 ತಿಂಗಳಿಂದ ಎಲೆಕ್ಷನ್ ಚುನಾವಣೆ ನೋಟಿಫಿಕೇಶನ್ ಬಂತು, ಏನು ಕೆಲಸ ಮಾಡೋಕ್ಕಾಗಿಲ್ಲ. MLA ಆದ್ಮೇಲೆ 2 ತಿಂಗಳು ಸರ್ಕಾರ ಕೂತ್ಕೊಂಡು ಬಜೆಟ್ ಮಂಡಿಸೋದಕ್ಕೆ 2 ತಿಂಗಳು ಟೈಮ್ ಆಯ್ತು. ಅಲ್ಲಿಗೆ 4 ತಿಂಗಳು ಹೋಯ್ತು. ಇದ್ದಿದ್ದಷ್ಟು ಸಮಯ 6 ತಿಂಗಳು. 6 ತಿಂಗಳಲ್ಲಿ ಏನಾದ್ರೂ ಮ್ಯಾಜಿಕ್ ಮಾಡಿ ಅಂತ ದೇವ್ರು ನಮ್ಗೇನಾದ್ರೂ ಶಕ್ತಿ ಕೊಟ್ಟಿದ್ರೆ ಸುಮ್ನೆ ಹಿಂಗಂದ್ರೆ 10,000 20,000 ಮನೆಗಳು ಟಕ್ಕಂತ ಬಂದಿರಬೇಕಾಗುತ್ತೆ. ಅರೆ, ನಾನು MLA ಆಗಿ 10 ತಿಂಗಳಾಯ್ತು, 4 ತಿಂಗಳು ಸಮಯ ವೃಧಾ ಆಯ್ತು. 6 ತಿಂಗಳು ಸಮಯ ಇದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಹತ್ರ ಹೋಗಿ, ಜನಾರ್ದನ್ ರೆಡ್ಡಿನ ಬಿಟ್ಬಿಡ್ರಿ ನೀವು, ಅವ್ರು ಕಾಂಗ್ರೆಸ್ MLAಗಳು ಹೋಗಿ, ಅಣ್ಣ ನಮ್ಮ ಗ್ರಾಮದಲ್ಲಿ ನಮ್ಮ ಊರಲ್ಲಿ ಒಂದು ರೋಡ್ ಹಾಕಿಸ್ಬೇಕು ಅಂದ್ರೆ 2 ಕೈ ಮುಗಿದು ತಮ್ಮ ಈ 1 ವರ್ಷ ನನ್ನ ಯಾರು ಏನು ಕೇಳಕ್ ಬರಬೇಡ್ರಿ, ಏನೋ ಒಂದು ನಾನು ಹೇಳಿ ಈ ಗ್ಯಾರಂಟಿಗಳಂತ ನಾನು ಹೇಳ್ಬಿಟ್ಟಿದ್ದೀನಿ, ರೊಕ್ಕ ಅದಕ್ಕೆ ನಾನು ಅಡ್ಜಸ್ಟ್ ಮಾಡಬೇಕು, ಅಭಿವೃದ್ಧಿ ಕೆಲಸಗಳಿಗೆ ನನಗೆ ರೊಕ್ಕ ಇಲ್ಲ, ನಾನು ಕೊಡೋಕೆ ಆಗೋದಿಲ್ಲ ಅಂತ ಹೇಳಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಆ ಕಾಂಗ್ರೆಸ್ ಪಕ್ಷದ ಶಾಸಕರುಗಳಿಗೆ ಹೇಳಿದ್ದಾರೆ. ಬಂಧುಗಳೇ, ಇವತ್ತು ಇಕ್ಬಾಲ್ ಅನ್ಸಾರಿ ಹೇಳ್ತಾನೆ 2013ರಿಂದ 18 ತನಕ ಜನಾರ್ದನ್ ರೆಡ್ಡಿ ಬಿಜೆಪಿಗೆ ಯಾಕೆ ಸೇರಿದ್ದು ಅಂತಂದ್ರೆ, ಒಂದ್ ಮಾತು ಹೇಳ್ತಾ ಇರ್ತಾನೆ, ಬಿಜೆಪಿಗೆ ಹೋಗ್ಬಿಡ್ತಾರೆ ಅಂತ ಹೇಳಿ. ಹುಚ್ಚ, ಜನಾರ್ದನ್ ರೆಡ್ಡಿ ಹುಟ್ಟಿ ಬೆಳೆದಿರೋದೇ ಬಿಜೆಪಿ ಪಾರ್ಟಿನಲ್ಲಿ. ಬಿಜೆಪಿ ಪಾರ್ಟಿಯಲ್ಲಿ ಹುಟ್ಟಿ ಬೆಳೆದಿರೋ ನಾನು ಇವತ್ತು ತಾವೆಲ್ಲ ನಮ್ಮ ಅಕ್ಕ ತಂಗಿರು ತಾಯಂದಿರು ತಾವೆಲ್ಲರೂ ಇದ್ದೀರಿ. ಇವತ್ತು ನಿಮ್ಮ ಮನೆಯಲ್ಲಿ 2-3 ಮಕ್ಕಳಿರ್ತಾರೆ, ದೊಡ್ಡವರಾದ್ಮೇಲೆ ಒಬ್ಬನ ಮನೆ ಬಿಟ್ಟು ಹೋಗ್ತಾನೆ, ಯಾವುದೋ ಒಂದು ತಂದೆ ತಾಯಿಗಳಿಗೆ ಡಿಫ್ರೆನ್ಸ್ ಆಗಿ. ಸ್ವಲ್ಪ ದಿನಗಳಾದ್ಮೇಲೆ ಅವನ ಮನಸ್ಸಲ್ಲಿ ಇರ್ತದೆ, ನಮ್ಮ ಅಪ್ಪ ಅಮ್ಮ ಇನ್ನ ಕರೀತಾ ಇಲ್ಲ ಅಂತೇಳಿ. ಅಪ್ಪ ಅಮ್ಮ ನಮ್ಮ ಮೇಲೆ ಪ್ರೀತಿ ಇದ್ರೆ ನನ್ನ ಮಗ ಅವನೇ ಬರ್ಲಿ ಅಂತೇಳಿ ಅವರು ಕಾಯ್ತಾ ಇರ್ತಾರೆ. ಇವತ್ತು ನನ್ನ ಭಾರತೀಯ ಜನತಾ ಪಕ್ಷದ ಸಂಬಂಧಗಳು ಒಂದು ತಾಯಿ ಮಗ ಸಂಬಂಧ. ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ನಾನು ಸೇರ್ಪಡೆ ಆಗಿದ್ದು, ನಾನು ಒಂದು 3 ದಿವಸದ ಹಿಂದೆ ಒಂದು ಮಾತನ್ನು ಹೇಳಿದೆ. ನಾನು ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರು ಈ ದೇಶಕ್ಕೆ 3 ಕೋಟಿ ಬಡವರಿಗೆ ಮನೆ ಕೊಡ್ತೀನಿ ಅಂತ ಹೇಳಿ ಅವರು ಮೊನ್ನೆ ಮಾತನ್ನು ಕೊಟ್ಟರು. ನಾನು ಭಾರತೀಯ ಜನತಾ ಪಕ್ಷದ ಇವತ್ತು ಶಾಸಕನಾಗಿ ನನ್ನ ಗಂಗಾವತಿ ಕ್ಷೇತ್ರಕ್ಕೆ 10,000 ಬಡವರಿಗೆ ಮನೆಗಳು ಬರುತ್ತೆ, ಅದಕ್ಕೋಸ್ಕರ ನಾನು ಇವತ್ತು ಬಿಜೆಪಿ ಸೇರಿದ್ದೀನಿ. ಇಕ್ಬಾಲ್, ಆಯ್ತು, ನೀನು 20,000 ಮನೆಗಳಂತ ಹೇಳ್ತಾ ಇದೆಯಲ್ಲ, ಆಯ್ತಪ್ಪ, ಚುನಾವಣೆ ಮರ್ತೋಗ್ಬಿಡೋಣ ಬಾ, ನಾನು ನೀನು ಇಬ್ಬರು ಕೂಡ ಸೇರಿ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 12 ಗಂಟೆ ಆಗ್ಲೇ ಇಡೀ ಗಂಗಾವತಿಯಲ್ಲಿ ಪ್ರತಿ ಸ್ಲಮ್ ಏರಿಯಾಗೆ ಹೋಗೋಣ. ನಾವು ಯಾರಿಗೆ ನೀನ್ ಮನೆಗಳು ಕೊಟ್ಟಿ ಅಂತ ಬಾ, ಮನೆಗೆ ಹೋಗಿ ನನ್ನ ಅಕ್ಕ ತಂಗಿಯಿಂದ ಕೇಳೋಣ. ನಾವು ಸುಮ್ನೆ ಸುಳ್ಳು ಹೇಳ್ತೀಯ ನೀನು. 20,000 ಮನೆ ಅಂತ ಹೇಳಿ ಸುಮ್ನೆ ಒಂದು ಮಾತು ನೀನು ಯಾರೋ ಟಿವಿಯವರು ಕವರ್ ಮಾಡ್ತಾರೆ, ಮೊಬೈಲ್ ಅಲ್ಲಿ ಹಾಕೋಬೇಕಂತ ಹೇಳಿ ಸುಳ್ಳು ಹೇಳಿದ್ರೆ ಜನರ ಮನಸ್ಸಿಗೆ ಹೃದಯಕ್ಕೆ ಗೊತ್ತಾಗೋದಿಲ್ಲನ
ಏನ್ ಇವನು ಹುಚ್ಚ 20,000 ಮನೆ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾನೆ, ನಮಗೆ ಮನೆ ಬಂದಿಲ್ಲ ಅಂತ ನೀವು ಯೋಚನೆ ಮಾಡೋಲ್ಲನ್ನ? ಅಷ್ಟು ಮಾತ್ರ ಬುದ್ಧಿ ಜ್ಞಾನ ಇರ್ಬೇಕಿಲ್ಲ ಇಕ್ಬಾಲ್ಗೆ. ಬಂಧುಗಳೇ, ಇವತ್ತು ನಾನೊಂದು ಮಾತನ್ನು ಹೇಳ್ತಾ ಇದ್ದೀನಿ. ನನ್ನ ಅಕ್ಕ ತಂಗಿಯರಿಗೋಸ್ಕರ ನಾನು ಏನು ಜೀನ್ಸ್ ಉದ್ಯಮದ ಮೂಲಕ ರೆಡಿಮೇಡ್ ಬಟ್ಟೆಗಳನ್ನ ತಯಾರು ಮಾಡೋದಕ್ಕೆ ಕಳೆದ 6-7 ತಿಂಗಳಿಂದ ನಾನು ದೇಶ ವಿದೇಶಗಳ ಕಂಪನಿಗಳ ಜೊತೆ ಮಾತಾಡಿ ಈಗಾಗಲೇ ಭೂಮಿಯನ್ನು ಕೂಡ ಗುರುತಿಸಿ ಆ ಟೆಕ್ಸ್ಟೈಲ್ ಟ್ರೈನಿಂಗ್ ಸೆಂಟರ್ಗಳನ್ನ ಮಾಡೋದಕ್ಕೆ ಗಂಗಾವತಿ, ಕೊಪ್ಪಳ, ಇರಕಲಗಡ 3 ಭಾಗದಲ್ಲಿ ಮಾಡಿ ಇನ್ನೊಂದು ವರ್ಷದಲ್ಲಿ ನನ್ನ ಅಕ್ಕ ತಂಗಿಯರು ಒಬ್ಬರು ಬಿಸಿಲಿಗೆ ಬಂದ್ರೆ ಕೂಡ 4 ವರ್ಷ ಬೇಡ, 1 ವರ್ಷ ಆದ್ಮೇಲೆ ನಾನು MLA ಗೆ ರಾಜೀನಾಮೆ ಕೊಡ್ತೀನಿ ಬಂಧುಗಳೇ.